Students, in the last class, hey, listen, discuss about Subhash Chandra Bose. In the freedom movement, the achievements of Subhash Chandra Bose. Now we try to discussing about Ambedkar. Dr. Bhimrao Ambedkar. What was the contribution of Dr. B.R. Ambedkar to our country? So, what contribution is given by Dr. B.R. Ambedkar to our country? ನೋಡಿದಾಗ Dr. B.R. Ambedkar believes that ಅವರೊಂದು ನಂಬಿಕೆ ಇಟ್ಟುಕೊಂಡಿದ್ರು. Dr. B.R. Ambedkar believed that ಏನು ನಂಬಿಕೆ ಇಟ್ಟಿದ್ರು ಮುಖ್ಯವಾಗಿ political freedom. So, without social freedom, political freedom without social freedom is meaningless. That is the belief of Dr. B.R. Ambedkar. Dr. B.R. Ambedkar believes that political freedom without social freedom is meaningless. ಅಂಬೇಡ್ಕರ್ ನಂಬಿದ್ರು ಏನಂತ, ರಾಜಕೀಯ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲ ಯಾವಾಗ ಅಂದ್ರೆ ವ್ಯಕ್ತಿಗೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡದನೆ ಓನ್ಲಿ ವಿ ಕ್ಯಾನ್ ಗಿವ್ ಪೊಲಿಟಿಕಲ್ ಫ್ರೀಡಮ್, ಇಟ್ ಈಸ್ ಮೀನಿಂಗ್ಲೆಸ್. ನೋಡಿ ಅಂಬೇಡ್ಕರ್ ಅವರ ವಾದ ಏನು ಅಂದ್ರೆ ವ್ಯಕ್ತಿಗೆ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಏನ್ ಬೇಕು, ಸಾಮಾಜಿಕ ಸ್ವಾತಂತ್ರ್ಯ, ಸೋಷಿಯಲ್ ಫ್ರೀಡಮ್ ಈಸ್ ವೆರಿ ಇಂಪಾರ್ಟೆಂಟ್. So then finally, unless Ambedkar believes that unless last man in the fold of hierarchical, ಏನು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಏಣಿ ಶ್ರೇಣಿ ಟಾಪ್ ಕ್ಲಾಸ್ ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂಡ್ ಶೂದ್ರ, ಇದು ಹೈರಾರ್ಚಿಯಲ್ ಆರ್ಡರ್ ಇನ್ ಅವರ್ ಸೊಸೈಟಿ, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. Dr. B.R. Ambedkar believes that last man in the fold of hierarchical social system of Indian society, ನಮ್ಮ ಭಾರತೀಯ ಸಮಾಜದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ, ಶ್ರೇಣಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೊನೆ ಮನುಷ್ಯನಿಗೆ ಇಲ್ಲಿ ಆ ವ್ಯಕ್ತಿ ಏನ್ ಮಾಡ್ಕೊಳ್ಬೇಕು, ಗೆಟ್ಸ್ ದ ಸೋಷಿಯಲ್ ಅಂಡ್ ಎಕಾನಮಿಕ್ ಫ್ರೀಡಮ್. Last man also get social and economic and political freedom is no value. Today, according to Dr. B.R. Ambedkar, a man belongs to last hierarchical large hierarchical society. That person gets, ಆ ವ್ಯಕ್ತಿಗೆ ಏನ್ ಕೊಡಬೇಕು ಅಂದ್ರೆ ನಾವು ಸೋಷಿಯಲ್ ಅಂಡ್ ಇನ್ನೊಂದು ಯಾವುದು, ಸೋಷಿಯಲ್ ಅಂಡ್ ಎಕಾನಮಿಕ್ ಫ್ರೀಡಮ್ ಅನ್ನು ಕೊಡಬೇಕು. ಅವೆರಡನ್ನೂ ಕೊಡದನೆ ನಾವು ಕೇವಲ ಪೊಲಿಟಿಕಲ್ ಫ್ರೀಡಮ್ಸ್ ಅನ್ನ ಕೊಡ್ತೀವಿ ಅಂದ್ರೆ ಇಟ್ ಈಸ್ ಅನ್ಲೆಸ್ ಅಕಾರ್ಡಿಂಗ್ ಟು ಡಾಕ್ಟರ್ B.R. ಅಂಬೇಡ್ಕರ್. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಕೊಟ್ರೆ ಆಗಲ್ಲ, ಆ ವ್ಯಕ್ತಿಗೆ ಏನ್ ಕೊಡಬೇಕು ಅಂದ್ರೆ ಸೋಷಿಯಲ್ ಫ್ರೀಡಮ್ ಅನ್ನ ಕೊಡಬೇಕು, ಪ್ಲಸ್ ಎಕಾನಮಿಕ್ ಫ್ರೀಡಮ್ ಅನ್ನ ಕೊಡಬೇಕು. ಯಾರಿಗೆ? ಲಾಸ್ಟ್ ಮ್ಯಾನ್, ಕೊನೆ ಕೆಳ ವರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಈ ರೈಟ್ ಸಿಕ್ಕರೆ ಇಟ್ ಈಸ್ ಸೂಟಬಲ್, ಇದು ಸಕ್ಸಸ್ಫುಲ್. ಯಾವುದು? ಪೊಲಿಟಿಕಲ್ ಫ್ರೀಡಮ್. ದಟ್ ವಾಸ್ ದ ಬಿಲೀವ್ ಆಫ್ ಡಾಕ್ಟರ್ B.R. ಅಂಬೇಡ್ಕರ್. ಅಂದ್ರೆ ಅವ್ರ ನಂಬಿಕೆ ಏನು ಅಂದ್ರೆ ಬರೀ ವ್ಯಕ್ತಿಗೆ ನಾವು ರಾಜಕೀಯ ಸ್ವಾತಂತ್ರ್ಯ ಕೊಟ್ಟರೆ ಆಗಲ್ಲ, ಏನ್ ಕೊಡಬೇಕು ಅಂದ್ರೆ ಸಾಮಾಜಿಕ ಸ್ವಾತಂತ್ರ್ಯ, ಸೋಷಿಯಲ್ ಫ್ರೀಡಮ್ ಅಂಡ್ ಎಕಾನಮಿಕ್ ಫ್ರೀಡಮ್ ಅನ್ನ ಯಾರಿಗೆ ಕೊಡಬೇಕು? ಲಾಸ್ಟ್ ಪರ್ಸನ್, ಕೆಳವರ್ಗದಲ್ಲಿರ್ತಕ್ಕಂಥ ಅತ್ಯಂತ ಕೆಳ ವ್ಯಕ್ತಿಗೆ ಆಲ್ ದೀಸ್ ಫೆಸಿಲಿಟೀಸ್ ಆರ್ ಗಿವನ್ ಟು ದಟ್ ಪರ್ಸನ್. ಇಮಿಡಿಯೇಟ್ಲಿ ಪೊಲಿಟಿಕಲ್ ಫ್ರೀಡಮ್ ಬಿಕೇಮ್ ಸಕ್ಸಸ್. ದಟ್ ವಾಸ್ ದ ಬಿಲೀವ್ ಆಫ್ ಡಾಕ್ಟರ್ B.R. Ambedkar. Then finally, this person, Dr. B.R. Ambedkar, introduced the concept. ಒಂದು ಅವರದೇ ಆಗಿರ್ತಕ್ಕಂಥ ಕಲ್ಪನೆ, ಕಾನ್ಸೆಪ್ಟ್. ಡಾಕ್ಟರ್ B.R. ಅಂಬೇಡ್ಕರ್ ಇಂಟ್ರಡ್ಯೂಸ್ಡ್ ಎ ಕಾನ್ಸೆಪ್ಟ್, ಒಂದು ಕಲ್ಪನೆಯನ್ನು ಅವರು ಇಂಟ್ರಡ್ಯೂಸ್ ಮಾಡ್ತಾರೆ. ಯಾವುದು? India not only a political entity,
ಕೇವಲ ಭಾರತ ರಾಜಕೀಯ ಶಕ್ತಿಯಾಗಿರದೆ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟ್ರೊಡ್ಯೂಸ್ಡ್ ಏನನ್ನ, ಇಂಡಿಯಾ ಈಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಎಂಟಿಟಿ ಬಟ್ ಇಟ್ಸ್ ಅ ಓಲ್ ಸಿಸ್ಟಮ್. ಕೇವಲ ರಾಜಕೀಯ ಶಕ್ತಿಯಾಗಿರುವುದಂಗೆ ಎಲ್ಲ ಶಕ್ತಿಯ ಸಮ್ಮಿಲನ ಆಗಬೇಕು ಅನ್ನೋದು ದಟ್ ಈಸ್ ದ ಬಿಲೀವ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟ್ರೊಡ್ಯೂಸ್ಡ್ ಅ ನ್ಯೂ ಕಾನ್ಸೆಪ್ಟ್. ಯಾವುದು ನ್ಯೂ ಕಾನ್ಸೆಪ್ಟ್? ಯಾವುದನ್ನ ಅವರು ಕಾನ್ಸೆಪ್ಟ್ ಅನ್ನ ಇಂತರಲಿ ಮುಖ್ಯವಾಗಿ, ಇಂಡಿಯಾ ನಾಟ್ ಓನ್ಲಿ ಎ ಪೊಲಿಟಿಕಲ್ ಎಂಟಿಟಿ, ಕೇವಲ ಭಾರತ ರಾಜಕೀಯ ಶಕ್ತಿಯಾಗಿರದೆ. ಸೊ ಇಡೀ ಒಂದು ವ್ಯವಸ್ಥೆಯನ್ನ ಕುರಿತಂತೆ ಎಲ್ಲ ಶಕ್ತಿಯ ಒಂದು ಮೂಲ ಆಗಿದೆ ಭಾರತ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂಡ್ ದಿಸ್ ಪರ್ಸನ್ ಸೊ ಡಿವೈಸ್ಡ್ ಸ್ಟ್ರಾಟಜೀಸ್, ಮತ್ತೆ ಅನೇಕ ಸ್ಟ್ರಾಟಜೀಸ್ ಗಳನ್ನ, ತಂತ್ರಗಾರಿಕೆಯನ್ನ ಅವರು ಜಾರಿಗೆ ತರ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ started a devised strategies to destroy all the political ill events. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಕೆಟ್ಟ ಚಟುವಟಿಕೆಗಳನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ಡ್ ಆರ್ ಡಿವೈಸ್ ಸ್ಟ್ರಾಟಜೀಸ್ ಟು ಡೆಸ್ಟ್ರಾಯ್ ಆಲ್ ದ ಪೊಲಿಟಿಕಲ್ ಇಲ್ ಎಫೆಕ್ಟ್ಸ್. ಸೊ ಇನ್ ಆರ್ಡರ್ ಟು ಇಂಪ್ರೂವ್ ದ, ಅಂಬೇಡ್ಕರ್ ಅವರು ಏನ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಇಂಪ್ರೂವ್ ದ ಸಿಚುಯೇಷನ್ ಆಫ್ ಅನ್ಟಚಬಲ್ಸ್. ಸಮಾಜದಲ್ಲಿ ಇರ್ತಕ್ಕಂಥ ಅನ್ಟಚಬಲ್ಸ್ ಅನ್ನೋ ಒಂದು ಗುಂಪನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫಾರ್ ದ ಪರ್ಪಸ್ ಆಫ್ ಇಂಪ್ರೂವ್ ದ ಸಿಚುಯೇಷನ್ ಕಂಡೀಷನ್ಸ್ ಆಫ್ untouchables. So he had been denied even the basic human rights. ಯಾಕಂದ್ರೆ untouchables ಗೆ at the time of Ambedkar there is no question of political rights. ಅವರಿಗೆ ಸಾಮಾಜಿಕವಾಗಿರ್ತಕ್ಕಂಥ ಹಕ್ಕುಗಳೇ ಇರಲಿಲ್ಲ. ಮೇಲ್ವರ್ಗದ ಜನ ರೋಡಲ್ಲಿ ನಡ್ಕೊಂಡು ಹೋದ್ರೆ ಕೆಳವರ್ಗದ ಜನ ಅಲ್ಲಿ ಬರಂಗಿರ್ಲಿಲ್ಲ. ಅವರು ಒಂದ್ ವೇಳೆ ಏನಾದ್ರು ಇನ್ ಕೇಸ್ lower classes peoples walk along with the road, the higher peoples are not journey on that road. ಏನಾದ್ರೂ ಕೆಳವರ್ಗದವರು ಅಥವಾ ಅಸ್ಪೃಶ್ಯರು ಆ ರೋಡಲ್ಲಿ ಹೋಗಿದ್ದಾರೆ ಅಂದ್ರೆ ಮೇಲ್ವರ್ಗದ ಜನ ಅಲ್ಲಿ ಬರ್ತಾನೆ ಇರ್ಲಿಲ್ಲ, ಓಡಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಇವರು ಸಹ ಏನಾಗ್ತಿದ್ರೆ ಅಸ್ಪೃಶ್ಯರಾಗ್ತಿವೆ ಅನ್ನೋ ಒಂದು ಮನೋಭಾವ ಇತ್ತು ಅವಾಗ. ಸೊ ಹಾಗಾಗಿ ಅಂಬೇಡ್ಕರ್ ಸೊ ಟ್ರೈ ಟು ಇಂಪ್ರೂವ್ ದ ಸಿಚುಯೇಷನ್ ಆಫ್ ಅನ್ಟಚಬಲ್ಸ್ ಬಿಕಾಸ್ ದೇ ಹ್ಯಾವ್ ಬೀನ್, ಅವ್ರಿಗೇನು ಇರಲಿಲ್ಲ, ಡಿನೈಡ್, ವಂಚಿತರಾಗಿರ್ತಾರೆ. ಯಾವುದರಿಂದ ವಂಚಿತರಾಗಿರ್ತಾರೆ? ಸೋಷಿಯಲ್ ಅಂಡ್ ಹ್ಯೂಮನ್ ರೈಟ್ಸ್, ಮಾನವೀಯ ಹಕ್ಕುಗಳಿಂದ ಅವರು ಏನಾಗಿರ್ತಾರೆ, ವಂಚಿತರಾಗಿರ್ತಾರೆ. ಸೊ ಫಾರ್ ದಟ್ ರೀಸನ್ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಗನೈಸ್ ಮಹಾತ್ ಟ್ಯಾಂಕ್ ಮೂವ್ಮೆಂಟ್. ರಿಮೆಂಬರ್, Dr. B. R. Ambedkar started Mahat tank movement. ಒಂದು ಮಹಾತ್ ಟ್ಯಾಂಕ್ ಅಂದ್ರೆ ಕೆರೆ. ಇಂದಿನ ಕಾಲದಲ್ಲಿ the untouchables are not touch the waters in the tank. untouchables ಹೋಗಿ ಕೆರೆಯಲ್ಲಿ ನೀರು ತುಂಬಂಗಿರ್ಲಿಲ್ಲ, ಮುಟ್ಟಂಗಿರ್ಲಿಲ್ಲ untouchables, ಅಸ್ಪೃಶ್ಯರು. ಸೊ ಹಾಗಾಗಿ to improve the situation of untouchables, Dr. B. R. Ambedkar started Mahat tank movement and Kalaram temple movement. ಟೆಂಪಲ್ಸ್ ಒಳಗಡೆ ಅವರಿಗೆ ಅವಕಾಶ ಇರಲಿಲ್ಲ ಅಸ್ಪೃಶ್ಯರಿಗೆ. ಇವತ್ತು ಸ್ಟಿಲ್ ಕೆಲವೊಂದು ಹಳ್ಳಿಗಳ ಕಡೆಯಲ್ಲಿ ಅಲ್ಲಿ ಅಸ್ಪೃಶ್ಯರು ದೇವಸ್ಥಾನದ ಒಳಗಡೆ ಬರಲ್ಲ. ಈಗಲೂ ಸಹ ಇಂಥ ಅಡ್ವಾನ್ಸ್ಡ್ ಏಜ್ ಅಲ್ಲಿ 6G ಅನ್ನೋದು 6th ಜನರೇಷನ್ ಅಲ್ಲಿ ನಾವು 5th 6th ಜನರೇಷನ್ ಅಲ್ಲಿ ನಾವೀಗ. ಆ ಒಂದು ಯುಗದಲ್ಲೂ ಸಹ ಇನ್ನೂ ಕೆಲವು ಹಳ್ಳಿಗಳಲ್ಲಿ ಅಸ್ಪೃಶ್ಯರು ದೇವಸ್ಥಾನದ ಒಳಗಡೆ ಬರಂಗಿರಲ್ಲ ಅಲ್ವಾ. ಇನ್ನು ಕೆಲವು ಕಡೆ ಏನ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಇದೆಲ್ಲ ಹೋಯ್ತು, ಅದೆಲ್ಲ ಯಾವುದು ಇವತ್ತು ಯಾವುದು ಕ್ಯಾಸ್ಟಿಸಮ್ ಇಲ್ಲ. ಸೊ ಆ ರೀತಿಯಲ್ಲಿ ಇದೆ ಸರ್. ಇಲ್ಲಿ ಟೋಟಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟಾರ್ಟೆಡ್ 2 important movement. One is Mahat tank movement and Kalaram temple
participated in all 3 round table conference held by British with the hope of given equal status to untouchables. Ambedkar participated in all 3 round table conference. So in the conference, so that person struggled for various measures too. All 3 round table conference, Ambedkar struggled for various unshackled and bondages of the downtrodden, ಕೆಳವರ್ಗದ ತುಳಿತಕ್ಕೊಳಗಾಗಿರ್ತಕ್ಕಂತಹ downtrodden. Today, in all 3 round table conference, so Ambedkar struggled for ಹೋರಾಟವನ್ನು ಮಾಡ್ತಾರೆ. ಏನಕ್ಕೋಸ್ಕರವಾಗಿ? give suggestion about unshackled, ಅಂದ್ರೆ ಬಹಳ ಘೋರವಾಗಿರ್ತಕ್ಕಂಥ ಕಠೋರವಾಗಿರ್ತಕ್ಕಂಥ ಬಾಂಡೇಜ್ಗಳು, ಅನ್ಟಚಬಲ್ಸ್ ಮೇಲೆ ಸಾಕಷ್ಟು ಬಾಂಡೇಜಸ್ಗಳನ್ನ, ಅಥವಾ ಡೌನ್ ಟ್ರಾಡನ್ ಪೀಪಲ್, ಕಟ್ಟುಪಾಡುಗಳು ಬೈಂಡಿಂಗ್ಸ್ ಅಂತ ಕರೀತಿಲ್ಲ, ಹಾಗಾಗಿ ಬಾಂಡೇಜ್. ರಿಮೆಂಬರ್, ಅಂಬೇಡ್ಕರ್ ಸ್ಟ್ರಗಲ್, ಹೋರಾಟ ಮಾಡ್ತಾರೆ. ಯಾವ ಕಾರಣಕ್ಕಾಗಿ? ಟು ಫೈಟ್ ಅಗೇನ್ಸ್ಟ್ ಆರ್ ಟು ಗಿವನ್ ಸಜೆಷನ್ಸ್ about unshackled bondages. ಯಾರಿಗೆ? the downtrodden community, ತುಳಿತಕ್ಕೊಳಗಾಗಿರ್ತಕ್ಕಂತಹ ಡೌನ್ ಕಮ್ಯುನಿಟಿಗೆ ಅವರಿಗೆ ಈಕ್ವಾಲಿಟಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ ಇಂಡಿಯನ್ ಸೊಸೈಟಿ. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ದೆನ್ ಡಿಫರೆನ್ಸಸ್ ಆಫ್ ಒಪಿನಿಯನ್, ಇಲ್ಲಿ ಅವರ ಒಂದು ಅಭಿಪ್ರಾಯ, ಡಿಫರೆನ್ಸಸ್ ಆಫ್ ಒಪಿನಿಯನ್. ಸೊ ಬೀಯಿಂಗ್ ಇನ್ ಬಿಟ್ವೀನ್ Ambedkar and Gandhiji. When Gandhiji and Ambedkar participated in 3 round table conference, the differences between Ambedkar and Gandhiji ಮತ್ತು Ambedkar ಮೊದಲೇ ಡಿಫರೆನ್ಸ್ ಉಂಟಾಗುತ್ತೆ. The differences between Gandhiji and Ambedkar ಯಾವ ವಿಚಾರವಾಗಿ? In the issues of, so ಇಲ್ಲಿ ಮುಖ್ಯವಾಗಿ development of Harijana. In the matter of development of Harijana and leadership of untouchables, Ambedkar took the leadership of untouchables. ಅಸ್ಪೃಶ್ಯರ ನಾಯಕನಾಗಿ ಬರುವಂತ ಯಾರು? Ambedkar became the great leader, ಮಹಾನಾಯಕ. ಯಾರಿಗೆ? untouchables. ಸೊ ಹಾಗಾಗಿ ಮುಖ್ಯವಾಗಿ in the matters of Harijana, issues of Harijana, and in the leadership of untouchables, there was a dispute. ಅಸಮಾಧಾನ ಉಂಟಾಗುತ್ತೆ because Ambedkar took the leadership of Harijanas, untouchables, but Gandhiji did not want that incident. Gandhiji ಅವರಿಗೆ ಅದು ಇಷ್ಟ ಆಗಲಿಲ್ಲ because all are equal. According to Gandhi, ನಾವೆಲ್ಲರೂ ಸಮಾನರು. But Ambedkar took the leadership of untouchables. So ಹಾಗಾಗಿ there was a differences of opinion created in between Ambedkar and Gandhi. Then Ambedkar greatly demand for ಮತ್ತೆ ಯಾಕೆ ಅವರಲ್ಲಿ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ಅಂದ್ರೆ Ambedkar demand for separate electoral constituencies. Ambedkar demands separate electoral constituencies. ಭಾರತದಲ್ಲಿ ನಮಗೆ ಅಸ್ಪೃಶ್ಯರಿಗೆ ವಿಶೇಷವಾಗಿರ್ತಕ್ಕಂಥ ಸಂವಿಧಾನ ಅಥವಾ ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಕೊಳ್ಳಿ, ಅಲ್ಲಿ no other person is contest. Only that person contest belongs to untouchables ಅಂತ ಕಾನ್ಸ್ಟಿಟ್ಯೂಯೆನ್ಸೀಸ್ ಗಳಿಗೆ ಡಿಮಾಂಡ್ ಮಾಡ್ತಾರೆ ಅಂಬೇಡ್ಕರ್.
Ambedkar demand for separate electoral constituencies. Electoral Constituencies. for untouchables. Then finally, this attitudes create controversy. The opinion or demand of Ambedkar separate electoral constituency for untouchables, this create controversy. ಅಂದ್ರೆ ವೈಮನಸ್ಸು. The demands of Ambedkar for separate electoral constituencies create controversy in between Ambedkar and Gandhiji. Then Ambedkar in his personal life, ವೈಯಕ್ತಿಕವಾಗಿ Ambedkar so do the job of Diwan of Baroda Maharaja. ನೋಡಿ, ಬರೋಡಾ ಮಹಾರಾಜರಿಗೆ ದಿವಾನರಾಗಿ ವರ್ಕನ್ನು ಮಾಡ್ತಾರೆ ಅಂಬೇಡ್ಕರ್. ಅಂಬೇಡ್ಕರ್ ವರ್ಕಿಂಗ್ ಆಸ್ ದಿವಾನ್ in the court of Baroda Maharaj, and also he was the member. Personally ಬಂದ ವೈಯಕ್ತಿಕವಾಗಿ ಬಂದಾಗ he working as diwan in Baroda Maharaja. Okay, then after he also became the member of Bombay Legislative Council. ಎರಡನೇದಾಗಿ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಮೆಂಬರ್ ಆಗಿ ವರ್ಕ್ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ವರ್ಕಿಂಗ್ ಆಸ್ ದ ದಿವಾನ್ ಆಫ್ ಬರೋಡಾ ಮಹಾರಾಜ, and also became the member of legislative Bombay Legislative Assembly, and also Dr. B R Ambedkar later he also working as the member of Viceroy's Council. ಮೂರು ಜಾಬನ್ನು ಮಾಡ್ತಾರೆ. Ambedkar very firstly appointed as Diwan in the court of Baroda Maharaj. He also elected as member of Bombay Legislative Assembly Council. Then he also became the member of Viceroy's Council. In his personal life, he do his job. Then Dr. B R Ambedkar also joined. Dr. B R Ambedkar never ಯಾವತ್ತೂ ಸಹ joined with Indian National Congress. ನೋಡಿ, ಅಂಬೇಡ್ಕರ್ ಯಾವತ್ತೂ ಸಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸೇರಿಕೊಳ್ಳಿಲ್ಲ. ಅಂಬೇಡ್ಕರ್ ನೆವರ್ ಜಾಯಿನ್ Indian National Congress. He left outside of Indian National Congress. ಹೊರಗೆ ಇರ್ತಾರೆ ಇವರು ಮುಖ್ಯವಾಗಿ ಯಾರು ಅಂಬೇಡ್ಕರ್, and this person founded ಬಹಿಷ್ಕೃತ ಹಿತಕರಣಿ ಸಭಾ. So he did not join Indian National Congress. Instead of that, he started ಬಹಿಷ್ಕೃತ ಹಿತಕರಣಿ ಸಭಾ ಅಂತ ಒಂದು ಸಭೆಯನ್ನು ಇವರು ಕಟ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಗನೈಸ್ಡ್ ಬಹಿಷ್ಕೃತ ಹಿತಕರಣಿ ಸಭಾ. And later, wait, don't say, just listen. Later, some years later, also Dr. B R Ambedkar started Swatantra Karmika Party. Bahishkruta Bharata is also founded by Ambedkar. Some years later, some years later, this person also started another party that is in the name of Swatantra Karmika Party. Swatantra Karmika Party. Then this Ambedkar also published, not only started party and Sabha, he also published. Dr. B R Ambedkar published various newspapers like periodicals like Prabudha Bharata,
and Mookanayaka. Janata Mukana. Remember, Prabhuddha Bharata, Janata, and another one is Mookanayaka. Are three important. Wait. So he wrote number of periodicals. So one is he wrote Prabhuddha Bharata. Second one is Janata. Third one is Mookanayaka and Vahishkruta Bharata. All the important periodicals. So published by Dr. B.R. Ambedkar. Remember, name the important periodicals published by Ambedkar. One is Prabhuddha Bharata, Bharata, all the important periodicals published by Dr. B.R. Ambedkar. So these are all the important periodicals published by Dr. B.R. Ambedkar. Then finally, this person always stayed away. Stayed away from the communism and socialism ideologies. ಆಗ ಕಾಂಗ್ರೆಸ್ ಇರ್ತಕ್ಕಂಥ ಕಮ್ಯುನಿಸ್ಟ್ ಐಡಿಯಾಸ್ಗಳಿಂದಾಗಿ ಪ್ಲಸ್ ಸೋಸಿಯಾಲಿಸ್ಟ್ ಐಡಿಯಾಸ್ಗಳಿಂದಾಗಿ ಆಲ್ವೇಸ್ ಈ ಸ್ಟೇ ಅವೇ ತುಂಬಾನೇ ದೂರದಲ್ಲಿ ಇರ್ತಾ ಇದ್ರು. ಆಲ್ವೇಸ್ ಡಾಕ್ಟರ್ B.R. Ambedkar stay away from the communist and socialist ideology. ಅವರ ತತ್ವಗಳಿಂದ ತುಂಬಾ ದೂರದಲ್ಲಿ ಇರ್ತಾರೆ. Always he stay away from communist ideas and also the sociology ideas. And this person always try to justice for farm laborer. ಯಾರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ? ಲೇಬರರ್, ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರರ್, ಫಾರ್ಮ್ ಲೇಬರರ್ಗೆ. He always try to give justice to farm laborer. ಕಾರ್ಮಿಕರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಡಾಕ್ಟರ್ B.R. Ambedkar ಅವರ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆಗ ಇಲ್ಲಿ ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನ್ ಆಫ್ಟರ್ ದ departures of British from our country. In the old mele, so for the better administrations to our country, what is essential? Constitution. So a constitution was needed, was necessary to chalk out, to see out. A constitution was necessary to chalk out of our future independence. Independent India, ಸ್ವತಂತ್ರ ಭಾರತ, ಆ ಭಾರತದ ಮುಂದಿನ ಅಡ್ಮಿನಿಸ್ಟ್ರೇಷನ್ಗೋಸ್ಕರವಾಗಿ ವಾಟ್ ಈಸ್ ಎಸೆನ್ಷಿಯಲ್? Constitution is essential for independent India. So on that reason, Babu Rajendra Prasad was elected as the president of Constituent Assembly. Constitution ಇನ್ನ ಒಂದು ಏನು ಅಸೆಂಬ್ಲಿ ಇತ್ತಲ್ಲ, ಸಭೆ ಇತ್ತಲ್ಲ, ಸಂಘಟನೆ ಇತ್ತಲ್ಲ, ಅದರ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. So when Indians need a new constitution for independent India, so at that moment Babu Rajendra Prasad became the president of Constituent Assembly. ಇದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡ್ತಾರೆ. ಆಗ ಇಲ್ಲಿ ನೆನ್ಪಿಟ್ಕೊಳ್ಳಿ, ಸೊ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಆ ಅಸೆಂಬ್ಲಿ ಸೆಲೆಕ್ಟೆಡ್ ಡಾಕ್ಟರ್ B.R. Ambedkar. ಆ ಸಮಿತಿ ಏನ್ ಮಾಡುತ್ತೆ? ಸೆಲೆಕ್ಟ್ ಮಾಡಿಕೊಳ್ಳುತ್ತೆ ಯಾರನ್ನ? ಡಾಕ್ಟರ್ B.R. Ambedkar ಅವರನ್ನ ಇಲ್ಲಿ ಮುಖ್ಯವಾಗಿ elected as chairman for drafting committee. ಏನು ಪ್ರಿಪೇರ್ ಮಾಡ್ತಾರಲ್ಲ ಸಂವಿಧಾನವನ್ನ, ಅದರ ಅಧ್ಯಕ್ಷ
ಅಧ್ಯಕ್ಷರನ್ನಾಗಿ ಬರೀಬೇಕು ತಾನೆ ಎಲ್ಲರನ್ನು. ಅದರ ಅಧ್ಯಕ್ಷರನ್ನಾಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ and his members selected Dr. B.R. Ambedkar as the of drawing committee. ಆಗ this person Ambedkar advocated this. ನೋಡಿ ಏನು ಅಡ್ವೈಸ್ ಮಾಡ್ತಾರೆ. Ambedkar advocated that equality in the constitution. ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಡೋಣ. Dr. B.R. Ambedkar argues on that. So, given equality to all people of all sections, all people of our country, ಏನು ಕೊಡೋಣ? Equality. He argues, or Dr. B.R. Ambedkar argues, equality to all people in the constitution and provided ಏನನ್ನ ಕೊಡೋಣ? Legal guarantee against untouchability. ಏನು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅನ್ಟಚಬಿಲಿಟಿ ವಿರುದ್ಧವಾಗಿ ಎಲ್ಲೆಲ್ಲಿ ವೇರ್ ಅನ್ಟಚಬಿಲಿಟಿ ಇಸ್ ಪ್ರಾಕ್ಟೀಸ್ ಅಲ್ಲಿ ನಾವು ಎಲ್ಲರಿಗೂ ಸಹ ಲೀಗಲ್ ಗ್ಯಾರಂಟಿ, ಕಾನೂನು ಗ್ಯಾರಂಟಿ ಕೊಡೋಣ, ಭರವಸೆ, ಕಾನೂನಿನ ಭರವಸೆಯನ್ನು ಕೊಡೋಣ. Wherever untouchability is practiced in that area, we should give a legal guarantee against untouchability. Against untouchability. So, in the constitution, ಸಂವಿಧಾನದಲ್ಲಿ ಈ ಅನ್ಟಚಬಿಲಿಟಿ ವಿರುದ್ಧವಾಗಿ ಯಾರ್ಯಾರು ಪ್ರಾಕ್ಟೀಸ್ ಅನ್ನು ಮಾಡ್ತಾರೋ ಅವರಿಗೆಲ್ಲರೂ ಸಹ ಮುಖ್ಯವಾಗಿ ನಾವು ಲೀಗಲ್ ಗ್ಯಾರಂಟಿಯನ್ನು ಕೊಡೋಣ, ಮಾಡಬೇಡಿ ಅಂತೇಳಿ ಅನ್ನೋದನ್ನು ಬಯಸ್ತಾರೆ. ಯಾರು? He advised or advocated equality to all in constitution. ಸಂವಿಧಾನ ಎಲ್ಲರಿಗೂ ಸಹ ಸಮಾನತೆಯನ್ನು ಕೊಡೋಣ ಅಂತ ಹೇಳ್ತಾರೆ. And he considered provided legal guarantee ಯಾರಿಗೆ? against untouchability in the constitution. ಅಂಬೇಡ್ಕರ್ ಆ ಮಾತನ್ನು ಹೇಳ್ತಾರೆ. ಆಗ ಇಲ್ಲಿ ಮುಖ್ಯವಾಗಿ the constitution of India, Indian constitution considered that, ಪರಿಗಣಿಸುತ್ತೆ ಏನಂತ ಇಲ್ಲಿ ಮುಖ್ಯವಾಗಿ considered that practice of untouchability is a crime. Remember, so when Dr. B.R. Ambedkar argues that given equality to all and also given guarantee, legal guarantee against untouchability, finally, so he also argues that, says that ಮುಖ್ಯವಾಗಿ practicing of untouchability is a crime. ಎಲ್ಲೇ ದೇಶದ ಯಾವುದೇ ಮೂಲೆಯಲ್ಲಿ ನಾವು ಪ್ರಾಕ್ಟೀಸ್ ಅನ್ನು ಮಾಡ್ತಿದ್ರೆ ಅದು ಅಪರಾಧ. ಅನ್ಟಚಬಿಲಿಟಿ ಎಲ್ಲೇ ನಾವು ಕನ್ಸಿಡರ್ ಮಾಡ್ತಾ ಇದ್ರೆ ಇಟ್ ಇಸ್ ಎ crime according to Dr. B.R. Ambedkar. Then Ambedkar became the first law minister. ಸ್ವತಂತ್ರ ಭಾರತದ ಇಂಡಿಪೆಂಡೆಂಟ್ ಇಂಡಿಯಾದ ಕಾನೂನು ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. He became the first law minister of independent India. And so Western thoughts ಅವರಲ್ಲಿ ಇರ್ತಕ್ಕಂಥ ಪಾಶ್ಚಿಮಾತ್ಯ ವೆಸ್ಟರ್ನ್ ಅಂದ್ರೆ ಬೇರೆ ದೇಶ ಯುರೋಪ್ ಖಂಡದಲ್ಲಿ ಇರ್ತಕ್ಕಂಥ ಥಾಟ್ಸ್, ಆಲೋಚನೆಗಳು, ವೆಸ್ಟರ್ನ್ ಥಾಟ್ಸ್ they had loved for the native root fed up with caste system. ನೋಡಿ ವೆಸ್ಟರ್ನ್ ಥಾಟ್ಸ್ ಎಲ್ಲವೂ ಸಹ ಇವತ್ತು ಏನಾಗಿದೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಪದ್ಧತಿಗಳಿಂದ ಬೇರೂರಿಕೊಂಡಿದೆ. ವೆಸ್ಟರ್ನ್ ಥಾಟ್ಸ್ ಹ್ಯಾಡ್ ಲವ್, ಅವನು ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಅಥವಾ ಇಚ್ಛೆ ಪಡ್ತಾ ಇರ್ತಕ್ಕಂಥ ವೆಸ್ಟರ್ನ್ ಥಾಟ್ಸ್ ಗಳು ಇವತ್ತು ಏನಾಗಿದೆ ಅಂದ್ರೆ ಭಾರತೀಯ ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ, ಭಾರತೀಯ ಜಾತಿ ಪದ್ಧತಿಯಲ್ಲಿ ಆಳವಾಗಿ ಬೇರೂರಿದೆ ಅಂತೇಳಿ ತಿಳ್ಕೊಳ್ತಾರೆ. ಯಾರು? ಡಾಕ್ಟರ್ ರಿಮೆಂಬರ್, ಸೊ ವೆಸ್ಟರ್ನ್ ಥಾಟ್ಸ್ yes, okay. Then finally remember, so Dr. B.R. Ambedkar became the first law minister of our country, independent India, though he was inspired by. ಆದರೂ ಸಹ ಡಾಕ್ಟರ್ B.R. ಅಂಬೇಡ್ಕರ್ ಇನ್ಸ್ಪಿರೇಷನ್ ಆಗ್ತಾರೆ, ಅಂದ್ರೆ ಉತ್ತೇಜಿತರಾಗ್ತಾರೆ. ಯಾವುದರಿಂದ ಮುಖ್ಯವಾಗಿ ಮಾಡರಾನಿಟಿ ಅಂಡ್ ರಾಷನಾಲಿಟಿ
and Western thoughts. ಮೂರಿಂದ ಪ್ರಭಾವಿತರಾಗ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ influenced by modernity, ಆಧುನಿಕತೆ, ವೈಚಾರಿಕತೆ, think what is right and wrong, that is rationality. ಯಾರೋ ಒಬ್ರು ಹೇಳಿದ ತಕ್ಷಣ ಮಾಡ್ತೀವಿ, ತಪ್ಪದು, ಯೋಚನೆ ಮಾಡಬೇಕು, ಆ ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ, ದಟ್ ಈಸ್ ರಾಷನಾಲಿಟಿ. ಯಾರೋ ಒಬ್ರು ಆ ಕೆಲಸ ಮಾಡಬೇಕು ಅಂತಾರೆ, ಸಡನ್ ಆಗಿ ಹೋಗಿ ಮಾಡ್ತೀವಿ, ಅದರಿಂದ ಎಷ್ಟು ದುಷ್ಪರಿಣಾಮಗಳಾಗ್ತವೆ, ದಟ್ ಈಸ್ ರಾಷನಾಲಿಟಿ. ಮಾಡರ್ನಿಟಿ, rationality and Western thoughts greatly influenced Dr. ಬಿ ಆರ್ ಅಂಬೇಡ್ಕರ್. ಆ ಮೂರು ಅಂಶಗಳು ಸಾಕಷ್ಟು ಪ್ರಭಾವಿತರನ್ನಾಗಿ ಮಾಡುತ್ತೆ. And he had love for the native roots. ಅಂದ್ರೆ ನಮ್ಮ ಸ್ವದೇಶೀಯ ವಸ್ತುಗಳನ್ನ ಅಥವಾ ನೇಟಿವ್ ರೂಟ್ಸ್ ಗಳ ಬೇರುಗಳನ್ನ ಅವರು ಲವ್ ಮಾಡ್ತಾರೆ, ಇಷ್ಟಪಡ್ತಾರೆ. ಬಿಕಾಸ್ ಆಲ್ ದೀಸ್ ಫೆಡ್ ಅಪ್ ವಿತ್ ಕಾಸ್ಟ್ ಸಿಸ್ಟಮ್. ಇವೆಲ್ಲವೂ ಸಹ ಯಾವುದರಿಂದ ಪ್ರಭಾವಿತರಾಗಿದೆ ಅಂದ್ರೆ ಮುಖ್ಯವಾಗಿ ಕಾಸ್ಟ್ ಸಿಸ್ಟಮ್ ನಿಂದ. ಸೊ ಹಿ ಲವ್ ಹಿಂದೂಯಿಸಮ್. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಹಿಂದೂ ಧರ್ಮವೇ ಬೇಡ. ಬಿಕಾಸ್ so many castes are there in our religion. ಹಿಂದೂ ಧರ್ಮನೇ ಬೇಡ ಅಂತೇಳಿ ಲೆಫ್ಟ್ ಹಿಂದೂಯಿಸಮ್. ಹಿಂದೂ ಧರ್ಮವನ್ನು ಬಿಡ್ತಾರೆ ಅವರು, ಹಿಂದೂ ಧರ್ಮವನ್ನು ತ್ಯಜಿಸ್ತಾರೆ ಯಾರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅಂಡ್ ಬಿಕೇಮ್ ಬುದ್ಧಿಸ್ಟ್. ಕೊನೆಗೆ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಬಿಕಾಸ್ ಹಿಂದೂಯಿಸಮ್ ಆರ್ ಹಿಂದೂ ರಿಲಿಜನ್ ಈಸ್ ಫೆಡ್ ಅಪ್ ವಿತ್ ಕ್ಯಾಸ್ಟ್ ಸಿಸ್ಟಮ್. ಎಲ್ಲಿ ನೋಡಿದ್ರು ಸಹ ಜಾತಿ ಜಾತಿ ಅಂತೇಳಿ ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ ಅಂತೇಳಿ ಬೇಸರಗೊಂಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಮಾಡ್ತಾರೆ, ಲೆಫ್ಟ್ ಹಿಂದೂಯಿಸಮ್, ಬೇಡವೇ ಬೇಡ ಅಂತೇಳಿ ಫೈನಲಿ ಈ ಅಕ್ಸೆಪ್ಟ್ ಬುದ್ಧಿಸಮ್, ಅಥವಾ ಬೌದ್ಧ ಧರ್ಮವನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ವಿಚ್ ಅಪೋಸ್ ಕಾಸ್ಟ್ ಸಿಸ್ಟಮ್. ನೋಡಿ, ಬೌದ್ಧ ಧರ್ಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಪದ್ಧತಿ ಅಲ್ಲಿ ಇಲ್ಲ. ಶ್ವೇತಾಂಬರರು ದಿಗಂಬರರು ಎರಡು ಪಂಗಡವನ್ನು ಬಿಟ್ಟರೆ ಬೌದ್ಧ ಧರ್ಮದಲ್ಲಿ ಬೌದ್ಧ ಧರ್ಮದಲ್ಲಿ ದೇರ್ ಇಸ್ ನೋ ಕ್ವಶನ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಸೊ ಹಾಗಾಗಿ ಫೆಡ್ ಅಪ್ ವಿತ್ ಕ್ಯಾಸ್ಟ್ ಸಿಸ್ಟಮ್ ಇನ್ ಹಿಂದೂ ಸೊಸೈಟಿ ಬೇಸರ ಆಗಿತ್ತು ಇವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ. ಆ ಕಾರಣಕ್ಕಾಗಿ ಇವರು ಯಾವ ಧರ್ಮವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಬೌದ್ಧ ಧರ್ಮವನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾರು? Because he opposed the caste system. So then finally this person, this Dr. B R Ambedkar, so remember that ಏನಂತ ಯೋಚನೆ ಮಾಡಬೇಕು ಮುಖ್ಯವಾಗಿ. ಸೊ ಇಲ್ಲಿ so he had believed, Dr. B R Ambedkar believes that what Marxism, ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕೆ ಅವರು ಬೌದ್ಧ ಧರ್ಮವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂದ್ರೆ, why he forgive or leave Hinduism and joins Buddhist ಅಂತ ಹೇಳಿ ಮುಖ್ಯವಾಗಿ ಕಾರಣ ಕೊಟ್ಟಿದ್ದಾರೆ. ಸೊ ದಿಸ್ ಅಂಬೇಡ್ಕರ್ believes that, ನಂಬಿಕೆ ಇಟ್ಕೊಂಡಿದ್ರು, what Marxism can bring change with blood shed ಅಥವಾ ಬ್ಲಡ್ ಲೆಟ್ಟಿಂಗ್. ನೋಡಿ, ಪ್ರಪಂಚದ ಇತಿಹಾಸದಲ್ಲಿ ಮಾರ್ಕ್ಸಿಸ್ಟ್ ಪಂಥದವರು ಏನ್ ಮಾಡ್ತಾರೆ, ಬದಲಾವಣೆಯನ್ನು ತಂದರು. ಯಾವುದರಿಂದ? ಬ್ಲಡ್ ಲೆಟ್ಟಿಂಗ್, ರಕ್ತವನ್ನು ಹೀರ್ಕೊಂಡು. ನೋಡಿ, ಯಾಕೆ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋಗ್ತಾರೆ ಅಂದ್ರೆ, ನೋಡಿ, ಇಡೀ ಪ್ರಪಂಚದಲ್ಲಿ ಮಾರ್ಕ್ಸಿಸ್ಟ್ ಧರ್ಮದವರು ರಕ್ತವನ್ನ ಚೆಲ್ಲಿ, ಬ್ಲಡ್ ಲೆಟ್ಟಿಂಗ್. What Marxism can bring changes with bloodletting and violence. ರಕ್ತವನ್ನು ಚೆಲ್ಲಿ ಹಿಂಸೆಯನ್ನು ಮಾಡಿ ಪ್ರಪಂಚದಲ್ಲಿ ಬದಲಾವಣೆಯನ್ನು ತಂದ್ರು. ಯಾರು? ಮಾರ್ಕ್ಸಿಸಂ. The same change, ಅದೇ ಬದಲಾವಣೆಯನ್ನು, the same change would be through the Buddhism with peace and non-violence. Same change, ಅದೇ ಬದಲಾವಣೆಯನ್ನ ಬೌದ್ಧ ಧರ್ಮ ಎರಡು ಅಂಶಗಳಿಂದ, ಒಂದು ಶಾಂತಿಯಿಂದ, ಇನ್ನೊಂದು ಅಹಿಂಸೆಯಿಂದ ಬದಲಾವಣೆ. ಏನ್ ಮಾರ್ಕ್ಸಿಸ್ಟ್ ಅವರು ಹಿಂಸೆ ಮತ್ತು
ರಕ್ತವನ್ನ ಪಡ್ಕೊಂಡು ಚೇಂಜಸ್ ಮಾಡಿದ್ದನ್ನೇ ಬೌದ್ಧ ಧರ್ಮ ಅಹಿಂಸೆ ಮತ್ತು ಶಾಂತಿಯಿಂದ ಮಾಡಿತು. ಸೊ ದಿಸ್ ಪರ್ಸನ್ ಅಕ್ಸೆಪ್ಟೆಡ್ ಬುದ್ಧಿಸಂ. ಯಾರು? ಗವರ್ನಮೆಂಟ್ ಆಫ್ ಇಂಡಿಯಾ ಆನರ್ಡ್. ಗವರ್ಮೆಂಟ್ ಆಫ್ ಇಂಡಿಯಾ ಇವರನ್ನ ಆನರ್ ಮಾಡುತ್ತೆ, ಗೌರವಿಸುತ್ತೆ. ಹೆಂಗೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫಾರ್ ಇಸ್ ಲೈಫ್ ಟೈಮ್ ಅಚೀವ್ಮೆಂಟ್, ಅವರು ಜೀವಮಾನ ಮಾಡಿರ್ತಕ್ಕಂಥ ಒಟ್ಟು ಸಾಧನೆಗೋಸ್ಕರವಾಗಿ ಗವರ್ನಮೆಂಟ್ ಆಫ್ ಇಂಡಿಯಾ honored him with very higher awarded. ಯಾವುದು? ಭಾರತ ರತ್ನ ಅವಾರ್ಡ್ಸ್ ಅನ್ನ ಆಫ್ಟರ್ ಹಿಸ್ ಡೆತ್, ಅವರ ಸಾವಿನ ನಂತರ ಮರಣಾನಂತರ ಕ್ಲೋಸ್ ಮಾಡೋದು